ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಪ್ರತಿಯೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಎಲ್ಲ ಯಾರೆಲ್ಲ ಹೊಂದಿದ್ದೀರಾ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಮೊದಲಿನಿಂದ ಕೊನೆಯ ತನಕ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಪ್ರತಿಯೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಅಂತಂದರೆ ನಾವು ವರ್ಕ್ ಮಾಡೋಕ್ಕಾಗಲಿ, ಏನೇ ಒಂದು ಅಪ್ಲಿಕೇಶನ್ ಹಾಕೋಕ್ಕಾಗಲಿ, ಮತ್ತು ಫ್ರೀ ಯೋಜನೆಗಳನ್ನ ತಗೋಬೇಕಾದ್ರೆ ನಮಗೆ ಆಧಾರ್ ಕಾರ್ಡ್ ಬೇಕೇ. ಮತ್ತು ಸರ್ಕಾರ ಕೊಟ್ಟಿರುವಂಥ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ತಗೋಬೇಕು ಅಂತಂದರೆ ನಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಮತ್ತು 5 ಯೋಜನೆಗಳಲ್ಲದೆ ಮುಂದೆ ಬರುವಂಥ ಫ್ರೀ ಯೋಜನೆಗಳನ್ನ ನಾವು ತಗೋಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕೇ. ಈ 5 ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಶಕ್ತಿ ಯೋಜನೆ, ಈ 5 ಯೋಜನೆಗಳಿಗೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ. ಮತ್ತು ಅದಕ್ಕೆ ಅಪ್ಡೇಟ್ ಅಂತೂ ಮಾಡಿಸಿರಲೇಬೇಕು. ನೀವು ಹಳೆ ವೀಡಿಯೋಸ್ಗಳನ್ನ ನೀವು ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಹಳೆ ವೀಡಿಯೋಸ್ ಒಂದು ಸಲ ನೋಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ಹಳೆ ವೀಡಿಯೋಸ್ಗಳನ್ನ ನೋಡಿ. ಪ್ರತಿಯೊಬ್ಬರು ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವರು 10 ವರ್ಷದ ಹಳೆಯ ಕಾರ್ಡು ಅಂತಂದರೆ ಹಳೆಯ ಆಧಾರ್ ಕಾರ್ಡನ್ನ ನೀವು ಇಟ್ಕೊಂಡಿದ್ರೆ ಇನ್ನು ಮುಂದೆ ಬರುವಂತಹ ಫ್ರೀ ಯೋಜನೆಗಳು ಮತ್ತು ಈ ಕೊಡುವಂತಹ 5 ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಸ್ನೇಹಿತರೆ. ಯಾರೆಲ್ಲ 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಇಟ್ಕೊಂಡಿದ್ರಿ ಅವರು ಹೋಗಿ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತು ಹೊಸ್ದಾಗಿ ನ್ಯೂ ಆಗಿ ಯಾರು ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ 10 ವರ್ಷದ ಆಧಾರ್ ಕಾರ್ಡನ್ನ ನೀವು ಇಟ್ಕೊಂಡಿದ್ರೆ ನೀವು ಅಪ್ಡೇಟ್ನ ಮಾಡಿಸಿ ಅಂತ ಸರ್ಕಾರ ತಿಳಿಸಿದೆ. ಡೇಟ್ ಕೂಡ ಹೇಳಿದರು. ಅಂತಂದರೆ ಜೂನ್ 15ನೇ ತಾರೀಕು ತನಕ ಫ್ರೀಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾರೆ. ಅಂದರೆ ಗ್ರಾಮವನ್ನು, ಮೈಸೂರನ್ನು, ಬೆಂಗಳೂರನ್ನು, ಬಾಬೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಅಪ್ಡೇಟ್ನ ಮಾಡಿಸ್ಕೋಬೋದು. ಆಧಾರ್ ಕಾರ್ಡು ಜೂನ್ 15ನೇ ತಾರೀಕು ತನಕ ಫ್ರೀಯಾಗಿರುತ್ತೆ ಅಂತ ಕೂಡ ಹೇಳಿದರು. 15ನೇ ತಾರೀಕು ಆದ ನಂತರ ನಿಮಗೆ 1,000 ದಂಡವನ್ನು ಕೊಟ್ಟಬೇಕಾಗುತ್ತೆ ಅಂತ ಕೂಡ ವಾರ್ನ್ ಮಾಡಿದರು. ಮತ್ತು ಇವಾಗ ಏನು ಹೇಳಿದ್ದಾರೆ ಅಂತಂದರೆ ಸ್ನೇಹಿತರೆ, ಮುಂದೂಡಿಕೆ ಮಾಡಿದ್ದಾರೆ ಡೇಟ್ನ ಅಂತಲೇ ಹೇಳ್ಬೋದು. ನೀವು ಸೆಪ್ಟೆಂಬರ್ ತಿಂಗಳ ತನಕ ನೀವು ಫ್ರೀಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೋದು. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಫ್ರೀ ಯೋಜನೆಗಳು ಮುಂದೆ ಬರುವಂತಹ ಗೌರ್ಮೆಂಟ್ ಯೋಜನೆಗಳು, ನೀವು ಸ್ಕೀಮ್ಗಳು ತೊಗೋಬೇಕು ಅಂದರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು ಅಂತ ಸರ್ಕಾರ ತಿಳಿಸಿದೆ. ಮುಂದೆ ನೀವು ಏನಾದ್ರು ಮಾಡಿಸ್ಲಿಲ್ಲ ಅಂತಂದರೆ, ಸೆಪ್ಟೆಂಬರ್ ತಿಂಗಳ ತನಕ ನೀವು ಮಾಡಿಸ್ಲಿಲ್ಲ ಅಂತಂದರೆ ಮುಂದೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ನೀವು 1,000 ದಂಡವನ್ನು ಕಟ್ಬಿಟ್ಟು ನೀವು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಫ್ರೀಯಾಗಿ ಮಾಡುವಂಥ ಆಧಾರ್ ಕಾರ್ಡ್ ಅಪ್ಡೇಟ್ನ ಹೋಗಿ ಮಾಡಿಸಿ ಅಂತ ಸರ್ಕಾರ ತಿಳಿಸಿದೆ. ಹೋಗಿ ಎಲ್ಲರೂ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಹೋಗಿ ಮಾಡಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಕಾಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.